ಸರ್ ಗಾಡಿ ಸ್ಟೋರಿ ಇನ್ನೊಂದ್ಸರಿ ಹೇಳಿ, ಸ್ಪೆಷಲ್ ಸ್ಟೋರಿ. ನೋಡಿ ಅಪ್ಪ ಮಗ, ಒಬ್ರು ಜಾವ, ಒಬ್ರು ರೋಡ್ ಕಿಂಗ್. ನೋಡಿ ಇಲ್ಲಿ ಒಬ್ರು ಇಂಟ್ರೆಸ್ಟಿಂಗ್ ವ್ಯಕ್ತಿ ಇದ್ದಾರೆ, ತಂದೆ ಮಗ ಬಂದಿದ್ದಾರೆ. ಡ್ಯಾಡಿ ಜಾವಾದಲ್ಲಿ, ಮಗ ರೋಡ್ ಕಿಂಗಲ್ಲಿ. ಸರ್ ನಿಮ್ಮ ಗಾಡಿಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ. ಇದು 1971 71. ಓಕೆ. ಸೊ ಜಾವಾ ಇಸ್ ಮೈ ಪ್ಯಾಷನ್ ಆ್ಯಕ್ಚುಲಿ. ಓಕೆ. ಯಾವಾಗ ನೀವು ತೊಗೊಂಡಿದ್ದೆ? ಯಾವಾಗ? ಇದು ನಾವು ತೊಗೊಂಡು 2 years ಆಯಿತು. 2 years ಆಯಿತು. ಮೊದಲು ಜಾವಾ ಓಡಿಸ್ತಿದ್ರಾ ನೀವು? ಓಕೆ. ತೊಗೊಂಡು ರೀಸ್ಟೋರ್ ಮಾಡಿಸಿದ್ರಾ ಅಥವಾ ರೀಸ್ಟೋರ್ ಆಗಿತ್ತಾ ಸರ್? ಇದೊಂದು 50% ರೀಸ್ಟೋರ್ ಆಗಿತ್ತು. ಓಕೆ. ಟು ಮೈ ಅದೇ ನಿಮ್ಮ ಟೇಸ್ಟ್ಗೆ ಮತ್ತೆ ಮಾಡ್ಕೊಂಡಿದ್ದೀರಾ? ನೈಸ್. ಸ್ಪೆಕ್ ಬಗ್ಗೆ ಹೇಳ್ತೀರಾ? ಚೆನ್ನಾಗಿದೆ. ಐ ಆಮ್ ಹ್ಯಾಪಿ ವಿತ್ ದ ಬೈಕ್. ಅದೇ ಇಂಪಾರ್ಟೆಂಟ್ ಅಷ್ಟೇ. ಪರ್ಫಾರ್ಮೆನ್ಸ್ ಇಸ್ ವೆರಿ ಫೈನ್. ನೈಸ್. ಸೊ ಇಷ್ಟು ದೊಡ್ಡ ಇವಾಗ ಬೆಟ್ಟ ಹತ್ತುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಆರಾಮ್. ಓಕೆ. ಬಟ್ ಮೈ ಡೌಟ್ ವಾಸ್ ಇವಾಗೆಲ್ಲ ಕ್ಲಾರಿಟಿ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ. ಸೊ ನಾನು ತುಂಬಾ ಕನ್ಫರ್ಮೇಷನ್ ಇದೆ. ವೇರ್ ಐ ಕ್ಯಾನ್ ಯು ಕ್ಯಾನ್ ಟೇಕ್ ಇಟ್ ಎನಿವೇರ್ ನೌ. ಓಕೆ. ನೈಸ್. ಆ್ಯಂಡ್ ರೋಡ್ ಕಿಂಗ್ ಬಗ್ಗೆ? ರೋಡ್ ಕಿಂಗ್ ಬಗ್ಗೆ ಅದು ರೀಸೆಂಟ್ ಆಗಿ ತಗೊಂಡಿದ್ದು. ರೋಡ್ ಕಿಂಗು ರೀಸೆಂಟ್. ಇದರ ಇನ್ಫ್ಲೂಯೆನ್ಸ್ ಅದಕ್ಕೆ ಬಂತು. ಜಾವಾ ಇನ್ಫ್ಲೂಯೆನ್ಸ್ ಬಂದು ರೋಡ್ ಕಿಂಗ್ ತಗೊಂಡಿದ್ದೀರಾ? ಬಟ್ ಎರಡು ನಮ್ಮ ಹತ್ರ ಇತ್ತು ಒನ್ಸ್ ಅಪಾನ್ ಎ ಟೈಮ್. ಓಕೆ. ನಮಗೆ ಇದ್ರ ವ್ಯಾಲ್ಯೂ ಗೊತ್ತಿರಲಿಲ್ಲ ಅವಾಗ. ಮಾರ್ಬಿಟ್ಟಿದ್ರಿ? ಎಲ್ಲ ಕೊಟ್ಬಿಟ್ಟಿದ್ವಿ. ಓಕೆ. ಈಗ ಅದ್ರ 4 ಲಕ್ಷ ಕೊಟ್ಟರು ಸಿಗ್ತಾ ಇಲ್ಲ. ಹೌದು. ಗುಡ್ ಬೈಕ್ ಅಂತ ಅನಿಸ್ತಾ ಇದೆ. ಎರಡು ಚೆನ್ನಾಗಿ ಸಿಕ್ಕಿದೆ. ಚೆನ್ನಾಗಿರೋದು ಇದಾಯಿತು. ಸೊ ಇದು ನಾನು ಓಡಿಸ್ತೀನಿ, ಅದು ನನ್ನ ಮಗ ಓಡಿಸ್ತಾರೆ. ನೆಕ್ಸ್ಟ್ ಪೀಳಿಗೆಗೆ ಹಂಗೆ ಕಂಟಿನ್ಯೂ ಮಾಡಿಸ್ತಾ ಇದ್ದೀರಾ? ಅಫ್ಕೋರ್ಸ್. ಮನೆಯಲ್ಲ ಕೆಲವು ಸಾಕಷ್ಟು ಹಳೆ ವೆಹಿಕಲ್ಸ್ ಇದೆ. ಅಲ್ಲ, ನಮ್ಮ ಪೇರೆಂಟ್ಸ್ಗಳು ಏನಪ್ಪ ಹುಚ್ಚಾಪಟ್ಟೆ ಇವೆಲ್ಲ ಮಾಡ್ತೀಯ ಅಂತ ಬೈತಾರೆ. ನಮ್ಗೆ ಖುಷಿ ಏನಂದರೆ ನಿಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನೀವು ಅದನ್ನು ಪಾಸ್ ಮಾಡ್ತಾ ಇದ್ದೀರಾ. ಸೂಪರ್ ಅಪ್ಡೇಟ್ ಮಾಡಿರ್ತೀನಿ. ಬಜಾಜ್ ಸೂಪರ್. ಮೈಸೂರು. ಇದು CKI ಅಂತಿದೆ. ಶಿವಮೊಗ್ಗನಾ? ಗಾಡಿನೇ ಸಿಗಲ್ಲ. ಗಾಡಿ ಸಿಗಲ್ಲ. ಹೌದು ಸರ್. ಆಮೇಲೆ ಈ ಮೆಕ್ಯಾನಿಕ್ಸ್ ಹುಡ್ಕೋದಿದೆಯಲ್ಲ. ಹಾಂ, ಇವನ್ನೆಲ್ಲ ಕೈ ಹಾಕೋಕೆ ಮೆಕ್ಯಾನಿಕ್ಸ್ ದೊಡ್ಡ. ಅದು ಅವ್ರು ಮೇಂಟೈನ್ ಮಾಡ್ತಾರೆ. ಹೌದು. ಅಲ್ಲಿ ಹೋಗಿ ಕಾಯ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ದಿನಗಳು ಹೊಟ್ಟೋಗುತ್ತೆ, ಹೋಗ್ಬಿಡುತ್ತೆ. ಒಂದೊಂದು ಐಟಮ್ ಸೋರ್ಸ್ ಮಾಡ್ಕೊಂಡು ಊಟ ತಿಂಡಿ ಟೈಮ್ ಇರಲ್ಲ. ಹೌದು. ಆಮೇಲೆ ಬೈ ಚಾನ್ಸ್ ಯಾರನ್ನೂ ನಂಬಿ ನಾವು ಬಿಟ್ಟು ಬರೋಂಗಿಲ್ಲ. ಆಗಲ್ಲ. ಹೌದು. ಹೊಸಬ್ರಾದ್ರೆ ಸ್ವಲ್ಪ ಚಾನ್ಸಸ್ ಜಾಸ್ತಿನೇ. ಅದು ಗೊತ್ತಿಲ್ಲದೆ ಇರೋ ಕಡೆ, ಪರಿಚಯ ಇರೋ ಕಡೆನೇ ಮಾಡಿಸ್ಬೇಕದೆಲ್ಲ ಕೆಲಸ. ಒಳ್ಳೆ ಮೈಲೇಜ್ ಇದೆ. ಎಷ್ಟು ಕೊಡುತ್ತೆ ಸರ್? 30 ಕೊಡುತ್ತೆ. ಸೂಪರ್. 32. ಕ್ಲೀನ್ ಮೇಂಟೆನೆನ್ಸ್. ನೋಡಿ, ಯಾರು ಹೊರಡ್ತಾ ಇಲ್ಲ. ಮೀಟಿಂಗ್ ಇಸ್ ಓವರ್ ಅಂತ ಹೇಳಿ ಆಯ್ತು. ಆದ್ರೂ ಎಲ್ಲ ಯಾವ ಗಾಡಿಗಳ ಬಗ್ಗೆ ಒಂದೊಂದು ಗಾಡಿದು ಒಂದು ಸ್ಪೆಕ್ಕು, ಸಣ್ಣ ಪುಟ್ಟ ಡೀಟೇಲಿಂಗ್ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಬೇರೆ ನಾನು RC 390 ಇದೆ ಸರ್ ನಂದು. ಅಲ್ಲಿ ಮೀಟಪ್ ಆಗಿದ ತಕ್ಷಣ ಎಲ್ಲ ಜೂಟು ಆರಿಸ್ತಾ ಇರ್ತೀವಿ ಗಾಡಿಗಳನ್ನ. ಹಾಂ, ಎಲ್ಲ ಸೇಮ್ ಇರುತ್ತೆ. ಮೋರ್ ಓವರ್ ಈ ಥರ ಚೇಂಜಸ್ ಏನು ಇರಲ್ಲ. ಇದ್ರೆ ಒಂದು ಎಕ್ಸಾಸ್ಟ್ ಹಾಕೊಂಡಿರ್ತೀವಿ, ಫಾಸ್ಟಾಗಿ ಹೊಟ್ಟೋಗ್ತೀವಿ. ಏನಪ್ಪ ಅಂದರೆ ಆ ಸ್ಪೀಡೋಮೀಟರ್ ಬಾಂಬ್ ಇದೆಯಲ್ಲ, ಹಾಂ, ಇದು ಒರಿಜಿನಲ್ ಸಿಗಲ್ಲ. ಈ ಲೋಕಲ್ 100 ಕಿಲೋಮೀಟರ್ ಹೋಗೋಷ್ಟು ಡಮ್ಮದು. ಓಕೆ. ಅದು ಪದೇ ಹಾಕ್ಸ್ತಾ ಇರಬೇಕು. ಇರ್ತದೆ. ಓಕೆ. ಸ್ಪೀಡ್ ವರ್ಕಿಂಗ್ ಇಲ್ಲ ಅಂತ. ಸ್ಪೀಡ್ ಈಗ ಬರ್ತಾ ಇದ್ದಾಗಿತ್ತು, ಈಗ ಹೋಯ್ತು. ಅಯ್ಯೋ, ಅದು ಕಾಮನ್ ಬಿಡಿ, ಆಗುತ್ತೆ. ಇದಕ್ಕೆ ಆಲ್ಟರ್ ಮಾಡೋಕ್ಕಾಗುತ್ತೆ ಸ್ಪೀಡು. ಏನು ಇಶ್ಯೂ ಅಂದರೆ ಹೋಮ್ ಬಂದು ಇಂಜಿನ್ ನಿಮ್ಗೆ ಏನು ಕ್ರ್ಯಾಂಕ್ ರೊಟೇಟ್ ಆಗುತ್ತಲ್ಲ RPM, ಅದ್ರದ್ದು ಆ್ಯಕ್ಚುಯಲ್ ಔಟ್ಪುಟ್ ನಿಮ್ಮ ಮೀಟರ್ ಹತ್ರ ಬರುತ್ತೆ. ಈ ಬೇರೆ ಗಾಡಿಯೆಲ್ಲ ಫ್ರಂಟ್ ವೀಲ್ ರೊಟೇಷನ್. ಫ್ರಂಟ್ ವೀಲ್ ರೊಟೇಷನಲ್ಲೇ ಬರೋದು, ಬೇರೆದಿಲ್ಲ. ಇಂಜಿನ್ ಏನು ರೊಟೇಷನ್. ಸೊ ಇದು ಮಾಡಿದ್ರೆ ಬರೋದು ಹೋಗ್ತಾನೆ ಇರುತ್ತೆ. ರಿಸ್ಕ್ ಅನ್ಕೊಂಡು ಹೋದ್ರೆ ಮತ್ತೆ ಬಿಚ್ಚಬೇಕು. ನೋಡಿ ಏನು ಡಿಸ್ಕಷನ್. ಎಲ್ಲ ಮಾಡಬೇಕು. ಅದ್ರ ಬದಲು ಓಡದೇ ಇದ್ರು ಪರವಾಗಿಲ್ಲ, ಸ್ವಲ್ಪ ದಿನ ಓಡಿಸ್ಕೊಳ್ಳೋಣ ಅನ್ಸ್ಬಿಡುತ್ತೆ. ಆಮೇಲೆ ಇದ್ರೊಳಗೆ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಮೇನ್ ರಿಸರ್ವ್ ಇದೆ. ಓಕೆ. ಮೇನಿಂದ ರಿಸರ್ವ್ ಬಂದು ಹಾಕೊಂಡು ನೀನು ಎಷ್ಟು ಕಿಲೋಮೀಟರ್ ಗೊತ್ತು ನಮಗೆ. ಬಟ್ ಆಲ್ಟರ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಹಿಂಗೆ ಚೆನ್ನಾಗಿದೆ ಬಿಡಿ ಸರ್, ಹಿಂಗೆ ಚೆನ್ನಾಗಿದೆ. ಏನು ಆಲ್ಟರ್ ಮಾಡಬೇಡಿ, ಹಿಂಗೆ ಚೆನ್ನಾಗಿದೆ. ಏನು ಆಲ್ಟ್ರೇಷನ್ ಮಾಡಿಲ್ಲ. ಆ್ಯಂಡ್ ವಿ ಗಾಟ್ ಇಟ್ ಕನ್ವರ್ಟೆಡ್ ಟು CDI. ಓಕೆ. ಪಾಯಿಂಟಿಂದ CDIಗೆ ಹಾಕೊಂಡಿದ್ದೀರಾ. ಇನ್ನೊಂದೇನು ಗೊತ್ತಾ ವಿಷಯ, ಇದೆಲ್ಲ ಇಂಜಿನ್ ಮಾಡಿಸ್ಬೇಕು, ಪ್ಯಾಕ್ ಆಫ್ ಕಾರ್ ಹಾಕೊಂಡ್ವಿ. ಅದು ಇದಕ್ಕೆ ಸೆಟ್ಟೇ ಆಗ್ತಾ ಇಲ್ಲ. ತರ್ಸಿದ್ರ ಮತ್ತೆ ಇತ್ತಾ? ಓಕೆ. ಸರ್ ಗಾಡಿ ಸ್ಟೋರಿ ಇನ್ನೊಂದ್ಸರಿ ಹೇಳಿ, ಸ್ಪೆಷಲ್ ಸ್ಟೋರಿ. ಇದನ್ನ ಕವರೇಜ್ ತಗೊಳ್ಳೇಬೇಕು ನಾನು.
ಸ್ಪೆಷಲ್ ಸ್ಟೋರಿ ಅಂತಂದ್ರೆ ಇದು ಆಕ್ಚುಲಿ ನಮ್ಮ ಹತ್ರ ಹಳೇದು ಇಂಜಿನ್ Center ಇತ್ತು, case. ಸೆಂಟರ್ ಕೇಸ್ ಚಾಸಿ ಇತ್ತು ನಮ್ಮ ಹತ್ರ, ಓಕೆ. ಬುಕ್ಸ್ ಇತ್ತು, ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರನೇ ಇತ್ತು, ಆಲ್ಮೋಸ್ಟ್ ಗಾಡಿ ಇರಲಿಲ್ಲ. ಗಾಡಿನೇ ಇರಲಿಲ್ಲ. ಸೊ ಹಾಗಾಗಿ ಇದರಿಂದ ಒಟ್ಟಿಕೊಲ್ಲ ಆಂಧ್ರದಿಂದ ತಗೊಂಡ್ವಿ. ಓಕೆ ಅವನ ಹತ್ರ ಡಾಕ್ಯುಮೆಂಟ್ ಸರಿ ಇಲ್ಲ, ನಮ್ಮ ಹತ್ರ ಓಕೆ ಗಾಡಿ ಇದೆ ಓಕೆ ಸರಿ, ನಮ್ದು ಹೆಂಗಿರು ಇಂಜಿನ್ ಮತ್ತೆಲ್ಲ ಐತಲ್ಲ ಅಪ್ ಟು ಡೇಟ್ ಮಾಡ್ಕೊಂಡ್ವಿ, ಫುಲ್ ಪಕ್ಕ ಆಯ್ತು. ಓಕೆ. ಸೊ ಇಟ್ಸ್ ಇನ್ ಅವರ್ ನೇಮ್ಸ್. FC ಮಾಡ್ಕೊಂಡು ಬಿಲ್ಡ್ ಮಾಡಿದ್ರ, ಬಿಲ್ಡ್ ಆದ್ಮೇಲೆ FC ಮಾಡ್ಕೊಂಡ್ರ? ಇನ್ನ FC ನಡೀತಾ ಇದೆ. ರನ್ನಿಂಗ್ ಅಲ್ಲಿ ಇದೆ. ಬಟ್ ಓಕೆ. ಚೆನ್ನಾಗಿ ಇಟ್ಸ್ ಆಸ್ ಸೊ ಇಂಜಿನ್ ಕೇಸು ಚಾಸಿ ಮಾತ್ರ ಇತ್ತು ನಿಮ್ಮ ಹತ್ರ, ಮಿಕ್ಕಿದ್ದೆಲ್ಲ ಬೇರೆ ಗಾಡಿಯಿಂದ ತಂದು ಮಾಡಿದ್ದು. ನೈಸ್. ಮಾಡಿರೋದು. ಸೊ ದಿಸ್ ಇಸ್ ಹೌಸ್, ಬಟ್ ದ ಬೈಕ್ ಇಸ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಬೈಕ್. Fantastic bike. ಆಸ್ ಆಫ್ ನೌ ಏನಂತ ಖರ್ಚಿಲ್ಲ, ಮೇಂಟೆನೆನ್ಸ್ ಫ್ರೀ ಅಂತ ಅನ್ಕೊಳ್ತೀನಿ. ಬಟ್ ಟು ಗೆಟ್ ಟು ಸೋರ್ಸ್ ದ ಪಾರ್ಟ್ ಸೋರ್ಸ್ ಮಾಡೋದೇ ಕಷ್ಟ. ಜಾವ HDBಗೆ ಇನ್ಯಾವ ಇದು ಬೈಕೆಲ್ಲ ಬರಲಿಲ್ಲ, ಗೇರ್ ಲಿವರು ಕಿಕ್ ಲಿವರ್ ಅದೇ ಒಂದೇ. ಒಂದ್ರೊಳಗೆ ಮಾತ್ರನೇ ದ ಟೆಕ್ನಾಲಜಿ ಇಟ್ಸೆಲ್ಫ್ ಇಸ್ ಯೂನಿಕ್ ಅಂಕಲ್, ಮತ್ತೆ ಯಾವ ಬೈಕಲ್ಲೂ ಹೌದು, ಬಂದಿಲ್ಲ. ಯಾವ ಈ ಬೈಕಲ್ಲೂ ಗಾಡಿಗಳಲ್ಲಿ ಬರಲಿಲ್ಲ. ಇಂಜಿನ್ ಇಲ್ಲ ರೀ ಆಕ್ಚುಲಿ. ಒಳಗಡೆ ಪಾರ್ಟ್ಸ್ ಇಲ್ಲ ಏನು. ಸಿಂಪಲ್. ಎಲ್ಲ ಪಿಚ್ಚಿಟ್ರು 50 ಪಾರ್ಟ್ ಆಗಲ್ಲ ಇಂಜಿನ್ ಒಳಗೆ. ಹೌದು ಹೌದು. ಮಾರ್ಕ್ ಮಾಡ್ಕೊಂಡ್ರು 50 ಪಾರ್ಟ್ ಆಗಲ್ಲ. ಸರ್ ಈ ಗಾಡೀಲಿ ಏನೇನು ಫೀಚರ್ ಇದೆ ಅಂದರೆ, ಇದುವರೆಗೂ ಬಂದಿರೋ ಪ್ರೊಡಕ್ಷನ್ ವೆಹಿಕಲ್ ಬೇರೆ ಯಾವ ವೆಹಿಕಲ್ಲೂ ಇಲ್ಲ ಅಂತ. ಚೈನು ಸೆಲ್ಫ್ ಲೂಪ್ ಆಗುತ್ತೆ, ಚೈನಿಗೆ ಆಯಿಲ್ ಆಯಿಲ್ ಹಾಕಂಗಿಲ್ಲ. ಸೆಲ್ಫ್ ಲೂಪ್, ಕ್ಲಚ್ ಲೆವರ್ ಕಟ್ ಆಯ್ತಾ, ಸೆಮಿ ಆಟೋಮೇಟೆಡ್ ಕ್ಲಚ್. ಹೌದು. ನೀವೇ ಲೈಟಾಗಿ ಮೇಲೆ ಪುಷ್ ಮಾಡೋದು ಅದು ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಆಟೋ ಕ್ಲಚ್ ಇದೆ ಗಾಡಿ. ಆಟೋ ಕ್ಲಚ್ ಹೌದು ಸೆಮಿ ಆಟೋಮೆಟಿಕ್ ಅದೇ. ಕ್ಲಚ್. You may not believe the fantastic thing what they have done is this frame is a chassis Square frame, tube. square tube. No others could make it. Some others have done it, they got failed actually. ನನಗೆ ಟಿಪಿಕಲ್ ಕನ್ನಡಿಗ ಕೆತ್ತನ ಬರ್ತಾರೆ ಹೌದು. ಹಿಮಾಲಯ. ಅವ್ರು ಮಾಡಿದ್ರು ಸಹಿತ ಸೋದು ಆಗ್ಲಿಲ್ಲ ಅದು. ಈವನ್ ಟುಡೇ ನೋ ಕಟ್ ಆಗ್ಬಿಡೋದು ಅದು. ಅವ್ರು ಮೀಮಲ್ಲಿ ಹೇಳಿದ್ದಾರೆ, ಇದೇ ತರ ಸ್ಕ್ವೇರ್ ಟ್ಯೂಬ್ ಯೂಸ್ ಮಾಡಕ್ ಹೋಗಿ ಕೈ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅದು ಹೆಂಗ್ ಮಾಡ್ದಂತ. ಅಂಡ್ ಒನ್ ಮೋರ್ ಥಿಂಗ್, square tube is not advisable for a bike actually. Right. Because most of the bikes manufactured in India or in abroad, they come with the round tube only, circular. But ಇವ್ರದ್ದು ಅದು ಹೆಂಗ್ ಸಕ್ಸಸ್? ದಟ್ ಈಸ್ ಜಾವ ಅಂಕಲ್, ದಟ್ ಈಸ್ SD. ಮತ್ತೆ ಹಿಸ್ಟ್ರಿ ಯಾರು ದಟ್ ಈಸ್ ZEC. ದ ಟೆಕ್ನಾಲಜಿ ಇಸ್ ZEC. ನೋಡಿ, ಅರ್ಧ ಮುಕ್ಕಾಲು ಗಂಟೆ ಯಾರು ಮೂವ್ ಆಗ್ತಾರೆ, ಬಿಕಾಸ್ ದ ಮೈಂಡ್ ಸೆಟ್ ಇಸ್ ಇದೇ ಬೇರೆ, ಈ ಮೈಂಡ್ ಸೆಟ್ಟೇ ಬೇರೆ. ಬೇರೆ. ನೀವು ಮಾತಾಡ್ತಾ ಇದ್ರೆ ಸಂಜೆ ತನಕ ಸುಮ್ಮನೆ ಏನೋ ಒಂದು ಟಾಪಿಕ್ ಬರ್ತಾನೆ ಇರುತ್ತೆ. ಹೇಳಬೇಕು ಅಂತಂದರೆ ಟು ಓನ್ ಎ ಕ್ಲಾಸಿಕ್ ಓಲ್ಡ್ ವೆಹಿಕಲ್ಸ್ ಅದು ಅಷ್ಟು ಈಸಿ ಇಲ್ಲ. ಬಟ್ ಇಟ್ಕೊಂಡ್ರೆ ಮತ್ತೆ ಆ ಪ್ಯಾಷನ್ನೇ ಬೇರೆ. ನೋಡಿ ಜಾವ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಮ್ದು ಗೇರ್ ಲಿವರೇ ಕಿಕ್ಕರ್. ಹೆಡ್ಲೈಟ್ ಮತ್ತೆ ಕಿಯಲ್ಲಿ ಪಂಪ್ ಮಾಡೋದು ಸರಿ. ಇದರಲ್ಲಿ ಕಾರ್ ಬ್ಯಾಗ್ ಕಂಪ್ನಿ ಇರೋದು ಯಾವುದು? ಇದರಲ್ಲಿ ಚಿಕ್ಕವು ನಾನು ಪ್ಯಾಕ್ ಆಗ್ಬಿಟ್ಟೆ ಬ್ರೋ, ಹಳೆ ತೊಗೊಬೇಕಾಗಿತ್ತು. ತಗೋಬೇಕಲ್ರಿ, ಚೇಂಜ್ ಮಾಡಬೇಕು. ಈ ಅಂಕಲ್ ಹತ್ರ ಆಲ್ರೆಡಿ ಎನ್ಫೀಲ್ಡ್ ಒಂದಿದೆ, ಇದು ಒಂದು ಐತೆ. ನಿಧಾನ ಈ ಜಕ್ಕವನಲ್ಲಿ ರಿಚ್ ಆಗುತ್ತೆ. ಆಫ್ ಮಾಡಿದ್ರಲ್ಲ, ಆದ್ರೆ ರೀಚ್ ಆಗುತ್ತಾ? ಆಗತ್ತೆ, ಇದು ಆಗತ್ತೆ ಮತ್ತೆ. ಸ್ವರ್ಗ. ನೋಡಿ, ಇದು ಸ್ಕ್ವೇರ್ ಟ್ಯೂಬ್ ಚಾರ್ಸಿ. ಮಜಾ ಇದೆ. ಬೇಸ್ ಸೌಂಡ್ ಸಖತ್ತಾಗಿದೆ. ಸ್ಟ್ಯಾಂಡ್ ಪೂರ್ತಿ ತೆಗ್ದಿಲ್ಲ. ಬೈಕ್ ಬಗ್ಸಿದ್ರೆ ಮೇಲೆ ಹೋಗುತ್ತೆ. ಆಯ್ತು. ನೋಡಿ, ಅಪ್ಪ ಮಗ, ಒಬ್ರು ಜಾವ, ಒಬ್ರು ರೋಡ್ ಕಿಂಗ್.